ಹನುಮಧ್ವಜ ರಾಜಕೀಯ ನಡೀತು, ಬಾವುಟಗಳು ಹಾರಾಡಿದವು, ಬಾವುಟಗಳು ಇಳಿದವು. ಧ್ವಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟ ಆಯಿತು, ಗಲಭೆ ಆಯಿತು, ಅರೆಸ್ಟ್ ಕೂಡ ಆಯಿತು, FIR ಕೂಡ ಆಯಿತು. ಇಷ್ಟೆಲ್ಲ ಆದಮೇಲೆ ಈ ಹನುಮಧ್ವಜ ಹೆಸರಲ್ಲಿ ಶುರುವಾದಂಥ ರಾಜಕೀಯ, ಈ ಒಂದು ರಾಜಕೀಯದ ಕಾರಣದಿಂದಾಗಿ ಇದೀಗ ಅಮಾಯಕರು ನರಳಾಡುವಂತಾಗಿದೆ. ಕೆರಗೋಡು ಗ್ರಾಮಕ್ಕೆ ಈಗ ಯಾರ್ಯಾರ ಮೇಲೆ ಕೇಸ್ ಆಗಿರುತ್ತೆ, ಕಂಪ್ಲೇಂಟ್ ಆಗಿರುತ್ತಲ್ಲ, ಅವ್ರ ಮನೆಗಳಿಗೆ ಹೋಗಿ ಕೆಲವು BJP ನಾಯಕರು ಅಥವಾ ಮುಖಂಡರು ಮಾತಾಡ್ಸಕ್ಕೆ ಹೋಗಿದ್ದಾರೆ. ಏನಾಯಿತು, ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತೇಳಿ. ನೀವು ಯಾರೂ ಬರಬೇಡ್ರಪ್ಪ, ನೀವು ಬಂದು ಮಾಡ್ತಿರೋದೇ ಸಾಕು, ಹೇಗೋ ನೆಮ್ಮದಿಯಾಗಿದ್ವಿ, ಯಾಕೆ ಬರ್ತಾಯಿದ್ದೀರಿ ನೀವು, ಯಾವುದೇ ಪಾರ್ಟಿಯವರು ಇಲ್ಲಿ ಬರಕೂಡ್ದು ಅಂಥೇಳಿ ಗ್ರಾಮಸ್ಥರು ಅವ್ರನ್ನ ತಡೆದಿರುವ ಮತ್ತು ಆಚೆ ಹೋಗ್ರಿ ಅಂತ ಹೇಳಿರುವ ಘಟನೆ ನಡೆದಿದೆ. ಕೆರಗೋಡು ಗ್ರಾಮಕ್ಕೆ ಹೋದಂಥ BJP ಮುಖಂಡರಿಗೆ ತಡೆ ಹಾಕಿದ್ದಾರೆ ಗ್ರಾಮಸ್ಥರು. ಆಯ್ತಲ್ರಪ್ಪ, ಎಲ್ಲ ಮಾಡಿದ್ರಲ್ಲ, ಗಲಾಟೆ ಆಯಿತು, ಕೇಸ್ ಆಯಿತು, ಎಲ್ಲ ಆಯ್ತಲ್ಲ, ಯಾಕೆ ಬರ್ತಾಯಿದ್ದೀರಿ ಈಗ, ಹೋಗಿ ಅಂತ BJP ಮುಖಂಡರಿಗೆ ಕೆರಗೋಡು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ನಮ್ಮ ಮನೆಗೆ ಯಾವುದೇ ಪಕ್ಷದವರು ಬರಕೂಡ್ದು, ಬರಬೇಡಿ, ನಾವು ನೋಡ್ಕೋತೀವಿ ಬಿಡಪ್ಪ, ಕೇಸ್ ಹಾಕ್ಸ್ಕೊಂಡಿದ್ದೀವಿ, ನೋಡ್ಕೋತೀವಿ ಬಿಡಪ್ಪ ಅಂಥೇಳಿ ಮಂಡ್ಯದ ಜನ ಈಗ ಹೇಳಿ ಕಳಿಸ್ತಾ ಇದ್ದಾರಲ್ಲಿ. ಕೇಸ್ ಹಾಕಿಸಿಕೊಂಡವರ ಮನೆಗೆ BJP ನಿಯೋಗ ಭೇಟಿ ಕೊಡೋ ಪ್ರಯತ್ನವನ್ನು ಮಾಡಿದೆ. BJP ಮುಖಂಡ ಅಶೋಕ್ ಜೈರಾಮ್ ತಂಡಕ್ಕೆ ತಡೆ ಹಾಕಲಾಗಿದೆ. ಅಲ್ಲಿ ಯಾಕೆ ಬಂದಿದ್ದೀರಿ ಇಲ್ಲಿ ಅಂತ ಹೇಳಿ. ರ್ಯಾಲಿಯಲ್ಲಿ ಫ್ಲೆಕ್ಸ್ ಹರಿದಿದ್ದಂತೆ ಬಾಲಕ, ಆ ಬಾಲಕನನ್ನು ವಿಚಾರಿಸಿದರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಅಲ್ಲೆಲ್ಲ ವಿಚಾರಿಸಿದಾರಲ್ಲ, ಆಮೇಲೆ ಇವ್ರು ಹೋಗಿದ್ದಾರೆ BJP ಮುಖಂಡರು, ಏನಾಯ್ತು ಪರಿಸ್ಥಿತಿ, ಏನು ಕತೆ ಅಂಥೇಳಿ. ಆಗ ಏನು ಮಾಡಿದ್ದಾರೆ ಗ್ರಾಮಸ್ಥರು, ನೀವು ಯಾರು ಬರ್ಕೂಡ್ದಲ್ಲಿ ಹೋಗಿ ಅಂಥೇಳಿ ಅವ್ರನ್ನ ಆಚೆ ಕಳಿಸಿದ್ದಾರೆ. BJP ನಿಯೋಗಕ್ಕೆ ಮನೆಯ ಬಾಗಿಲಲ್ಲೇ ಬಾಲಕನ ತಂದೆ, ಆ ಚಿಕ್ಕ ಹುಡುಗ ಇರಬೇಕು, ಅವನು ಏನೋ ಫ್ಲೆಕ್ಸ್ ಹರಿದಿದ್ದ ಅಂತ ಏನೋ ಆರೋಪದ ಮೇಲೆ ಅವ್ನು ಕರ್ಕೊಂಡೋಗಿ ವಿಚಾರಣೆ ಮಾಡಿರಬೇಕು. ಸಾಕರಪ್ಪ, ನೀವು ಮಾಡಿರೋದು ನೀವು ಸಾಕು ಅಂತ ಹೇಳಿ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ BJP ಮುಖಂಡರಿಗೆ ಬೈದು ಕಳಿಸಿದ್ದಾರೆ ಅಲ್ಲಿಂದ. BJP ನಿಯೋಗ ಮನೆ ಬಾಗಿಲಿಗೆ ಬರ್ತಾ ಇದ್ದಂತೆಯೇ ಮನೆಗೆ ಬೀಗ ಹಾಕಿದ್ದಾರೆ ಗ್ರಾಮಸ್ಥರು. ನಮಗೆ ಪೊಲೀಸರು ಏನೂ ಮಾಡಿಲ್ಲ, ನಮಗೇನು ಮಾಡಿಲ್ಲಪ್ಪ ಪೊಲೀಸರು, ನಮ್ಮ ಮನೆಗೆ ನೀವು ಯಾರೂ ಬರೋ ಅವಶ್ಯಕತೆ ಇಲ್ಲ, ನಮಗೆ ಈ ರಾಜಕೀಯನೂ ಬೇಡ, ನಿಮ್ಮ ಸಹವಾಸನೂ ಬೇಡ, ಯಾವ ಧ್ವಜ ಆದರೂ ಹಾರಾಡ್ಕೊಳ್ಳಿ ಬಿಡಪ್ಪ, ಯಾವ ಫ್ಲಾಗ್ ಆದರೂ ಹಾರಾಡಲಿ ಬಿಡಪ್ಪ, ನಮ್ಗೆ ಯಾಕೆ ಬೇಕಪ್ಪ ರಾಜಕೀಯ, ದುಡ್ಡು ತಿನ್ನೋ ಜನ ನಾವು, ನಮ್ಮ ಮನೆಗೆ ಯಾವುದೇ ಪಕ್ಷದವರು ಬರಕೂಡ್ದು ಅಂಥೇಳಿ ಅವರೆಲ್ಲ ಹೇಳಿ ಕಳಿಸಿದ್ದಾರೆ. ನಾನೊಬ್ಬ ಸತ್ತು ಬಂದಿರಿ, ನಮ್ ಬೇಡ, ನಮ್ಗೆ ಏನ್ ಅಧಿಕಾರ, ನಮ್ಗೆ ಏನಿಂದ ಯಾವ ಆರ್ಡರ್ ಆರಿಸ್ಕಡಿ, ಏನೂ ಆಗಿಲ್ಲ, ನನ್ನ ಮಗನ್ಗೆ ಏನೂ ಆಗಿಲ್ಲ, ಏನೂ ಇಲ್ಲ, ಯಾರು ಪೊಲೀಸರು ಏನೂ ಮಾಡಿಲ್ಲ. ಏನು ಮಾಡಿಲ್ಲ ಕಂಬಿಡಿ, ಎಷ್ಟು ಗಂಟೆ ಕೊಟ್ಟರು ಹೋಲಿ, ನಾನೊಬ್ಬ ಸತ್ತು ಬಂದಿರಿ, ನಮ್ ಬೇಡ, ನಮ್ಗೆ ಏನ್ ಅಧಿಕಾರ, ನಮ್ಗೆ ಏನಿಂದ ಯಾವ ಆರ್ಡರ್ ಆರಿಸ್ಕಡಿ, ಏನೋ ಮಾಡ್ಕೊಳ್ಳಿ ಹೋಗ್ರಿ, ನಮ್ಗೇನು ಬೇಕಾಯ್ತು. ಏನೂ ಆಗಿಲ್ಲ, ನನ್ನ ಮಗನ್ಗೆ ಏನೂ ಆಗಿಲ್ಲ, ಏನೂ ಇಲ್ಲ, ಯಾರು ಪೊಲೀಸರು ಏನೂ ಮಾಡಿಲ್ಲ. ಏನು ಮಾಡಿಲ್ಲ ಕಂಬಿಡಿ, ಎಷ್ಟು ಗಂಟೆ ಕೊಟ್ಟರು ಹೋಲಿ, ನಾನೊಬ್ಬ ಸತ್ತು ಬಂದಿರಿ, ನಮ್ ಬೇಡ, ನಮ್ಗೆ ಏನ್ ಅಧಿಕಾರ, ನಮ್ಗೆ ಏನಿಂದ ಯಾವ ಆರ್ಡರ್ ಆರಿಸ್ಕಡಿ, ಏನೋ ಮಾಡ್ಕೊಳ್ಳಿ ಹೋಗ್ರಿ, ನಮ್ಗೇನು ಬೇಕಾಯ್ತು. ಏನೂ ಆಗಿಲ್ಲ, ನನ್ನ ಮಗನ್ಗೆ ಏನೂ ಆಗಿಲ್ಲ, ಏನೂ ಇಲ್ಲ.